ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನನ್ನ ಹೆಸರು ಶಾರದಮ್ಮ BC ಅಂತ. ತೋಟಗಾರಿಕಾ ಉಪನಿರ್ದೇಶಕರಾಗಿ ನಾನು ತೋಟಗಾರಿಕೆ ಇಲಾಖೆ ತುಮಕೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತೋಟಗಾರಿಕೆ ಇಲಾಖೆ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಟೋಟಲ್ ಏರಿಯಾ ಬಂದು ಹಾರ್ಟಿಕಲ್ಚರ್ ಏರಿಯಾ ಬಂದು 2,93,000 ಹೆಕ್ಟರ್ ಬರುತ್ತೆ. ಅದರಲ್ಲಿ ನಮ್ಮದು ಮೇಜರಾಗಿ ತೆಂಗು ಮತ್ತು ಅಡಿಕೆ ಬೆಳೆನ ಬೆಳೆಯಲಾಗ್ತಿದೆ. ತೆಂಗು ಬಂದು 1,74,000 ಹೆಕ್ಟರ್ ಬರುತ್ತೆ. ಅಡಿಕೆ ಬಂದು 70,400 ಅಷ್ಟು ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ತೆಂಗು ನಮ್ಮ ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನದಲ್ಲಿ ಇದೆ. ಅದರಲ್ಲಿ ಮೇಜರಾಗಿ ನಮ್ಮದು ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಗುಬ್ಬಿ ಈ ಭಾಗದಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ತೆಂಗು ಬೆಳೆಗಾರಿದ್ದಾರೆ. ಒಂದು ಅಂದಾಜು ಸರಿಸುಮಾರು 1.5 ಲಕ್ಷಷ್ಟು ತೆಂಗು ಬೆಳೆ ರೈತರು ನಾವು ಇದ್ದಾರೆ. ಹಾಗಾಗಿ ಅಡಿಕೆನಲ್ಲಿ ಒಂದು ಅಂದಾಜು ಒಂದು 60,000 ಜನ ರೈತರು ಅಡಿಕೆಯಲ್ಲಿ ಇರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆಯೇ ಅಡಿಕೆ ಕಡೆ ಅವರು ಆಸಕ್ತಿ ತೋರಿಸಿ ಹೆಚ್ಚಿಗೆ ಅಡಿಕೆ ಬೆಳೆನ ಬೆಳೀತಾರೆ ನಾವು ನೋಡ್ಬೋದಾಗಿರುತ್ತೆ. ನಮ್ಮಲ್ಲಿ ಉದ್ಯೋಗ ಖಾತ್ರಿ ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದರಲ್ಲಿ ನಾವು ಈಗ ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ಪ್ರದೇಶ ವಿಸ್ತರಣೆ ಕೈಗೊಳ್ತಾ ಇದ್ದೀವಿ. ಇದರಿಂದ ರೈತರು ಅವರ ಆಸ್ತಿ ಸೃಜನೆ ಮಾಡೋದಕ್ಕೆ ಅಂದರೆ ಏನೂ ಖರ್ಚಿಲ್ಲದೇ ಅವರು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಅವರು ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಅಭಿವೃದ್ಧಿಪಡಿಸಿ ಅವರು ಆರ್ಥಿಕ ಸಬಲರಾಗಿ ಶಕ್ತಿಯುತರಾಗೋಕ್ಕೆ ಇದು ಒಂದು ಒಳ್ಳೆಯ ಯೋಜನೆ ಆಗಿರುತ್ತೆ. ಇದರಲ್ಲಿ ನಾವು ಈಗಾಗಲೇ ಸರಿಸುಮಾರು ಒಂದು 3,220 ಹೆಕ್ಟರ್ ಅಷ್ಟು ವಿಸ್ತೀರ್ಣ ನಾವು ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ಒಂದು 2,500 ಜನ ಅಷ್ಟು ರೈತರಿಗೆ ಇದರಿಂದ ಅನುಕೂಲ ಆಗಿದೆ. ಇದರಲ್ಲಿ ನಮ್ಮದು ಮೇಜರಾಗಿ ತೆಂಗು, ಬಾಳೆ, ಪಪ್ಪಾಯ, ದಾಳಿಂಬೆ, ಡ್ರ್ಯಾಗನ್ ಫ್ರೂಟು, ರೋಸು, ನುಗ್ಗೆ, ಈ ಥರ ಡ್ರ್ಯಾಗನ್ ಫ್ರೂಟ್ ಈ ಥರ ಎಲ್ಲ ಬೆಳೆಗಳನ್ನ ಬೆಳೆಯೋಕ್ಕೆ ಅವಕಾಶ ಇದೆ. ಅಡಿಕೆ ಹೊರತುಪಡಿಸಿ ಎಲ್ಲ ಬೆಳೆಯನ್ನು ರೈತರು ಆಸಕ್ತಿ ತೋರಿಸಿದ್ರೆ ಅವರಿಗೆಲ್ಲರಿಗೂ ನಾವು ಉದ್ಯೋಗ ಖಾತ್ರಿನಲ್ಲಿ ಉತ್ತೇಜನ ಕೊಡೋಕ್ಕೆ ನಮಗೆ ಅವಕಾಶ ಇರುತ್ತೆ. ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಈಗ ನಮ್ಮಲ್ಲಿ ಸಾಕಷ್ಟು ಅನುದಾನ ಲಭ್ಯತೆ ಇದೆ. ಈಗ ಬರ ಇರೋದ್ರಿಂದ ಎಲ್ಲ ರೈತರು ಆಸಕ್ತಿ ವಹಿಸಿ ನಮ್ಮಲ್ಲಿ ಅರ್ಜಿ ಕೊಟ್ಟು ಫ್ರೂಟ್ಸಲ್ಲಿ ನೋಂದಣಿ ಮಾಡಿಕೊಂಡು ಇದರ ಸೌಲಭ್ಯನ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಯಾವುದೇ ಅನುದಾನ ಕೊರತೆ ಇಲ್ಲ. ಮತ್ತು ಬರ ಇರೋದ್ರಿಂದ ನೀರಿನ ಒಂದು ಪೋಲಾಗ್ದಂಗೆ ಅದನ್ನು ಸಮರ್ಪಕವಾಗಿ ಬಳಸಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ಅವಶ್ಯಕತೆ ಇರೋದ್ರಿಂದ ಇದನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೈತ ಬಾಂಧವರು ಇದನ್ನು ಉಪಯೋಗಿಸಬೇಕು ಅಂತ ಒಂದು ನಾನು ಮನವಿ ಮಾಡ್ಕೊತೀನಿ. ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ಈಗ ಬರ ಇರೋದ್ರಿಂದ ರೈತರಿಗೆ ಇದು ಭಾಳ ಉಪಯುಕ್ತವಾದಂಥ ಒಂದು ಯೋಜನೆ ಆಗಿದೆ. ಇದರಿಂದ ನೀರು ಉಳಿತಾಯ ಆಗುತ್ತೆ ಮತ್ತು ಸಮರ್ಪಕವಾಗಿ ರಸಗೊಬ್ಬರಗಳು ಸಹ ಅವರು ಗಿಡಗಳಿಗೆ ಕೊಡ್ಬೋದಾಗಿರ್ತದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ರೈತರಿಗೆ ನಾವು 2 ಹೆಕ್ಟರ್ವರೆಗೂ 90% ನಾವು ಸಹಾಯಧನ ನೀಡ್ತಾ ಇದ್ದೀವಿ. ಇತರೆ ರೈತರಿಗೆ 75% ನಾವು ಸಹಾಯಧನ ನೀಡ್ತಾ ಇದ್ದೀವಿ. ಇನ್ನು ಉಳಿದ 3 ಹೆಕ್ಟರ್ ಅಂದರೆ ಒಟ್ಟು ಟೋಟಲ್ 12.5 ಎಕರೆವರೆಗೂ ಕೊಡೋಕ್ಕೆ ಅವಕಾಶ ಇರುತ್ತೆ ಒಬ್ಬ ಫಲಾನುಭವಿಗೆ. ಇನ್ನು ಉಳಿದ 3 ಹೆಕ್ಟರ್ಗೆ ನಾವು 45% ಎಲ್ಲ ವರ್ಗದ ರೈತರಿಗೆ ನಾವು ಇಲ್ಲಿ ಸಹಾಯಧನ ನೀಡಲಾಗ್ತಿದ್ವಿ. ಈಗಾಗಲೇ ನಾವು ಲಾಸ್ಟ್ ಇಯರ್ ನಾವು ಕಲಿಸಿದ್ದೀವಿ. ಸುಮಾರು ಒಂದು 2,099 ಹೆಕ್ಟರ್ಷ್ಟು ನಾವು ಇದರಲ್ಲಿ ಕವರ್ ಮಾಡಿದ್ದೀವಿ. ಒಂದು 12 ಕೋಟಿಯಷ್ಟು ನಾವು ಅನುದಾನನ ರೈತರಿಗೆ ಇದರಲ್ಲಿ ಒದಗಿಸಲಾಗಿದೆ. ಈ ಬಾರಿ ಸಹ ಇದರಲ್ಲಿ ಅನುದಾನದ ಕೊರತೆ ಇಲ್ಲ. ಹಂಗಾಗಿ ಯಾರು ಎಷ್ಟೆಲ್ಲ ಜನ ಹಾಕ್ತಾರೋ ಅವರಿಗೆಲ್ಲ ನಾವು ಇದರಲ್ಲಿ ಕೊಡೋಕ್ಕೆ ಅವಕಾಶ ಇರುತ್ತೆ. ಈ ಸರಿನೂ ನಾವು ಒಂದು 2,900 ಹೆಕ್ಟರಷ್ಟು ಕೊಡೋಕ್ಕೆ ನಾವು ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಒಂದು 23 ಕೋಟಿಯಷ್ಟು ಅನುದಾನನ ನಾವು ಈ ಸರಿ ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದರಲ್ಲಿ ಮತ್ತು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಇದು ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿರುತ್ತೆ. ಇದರಲ್ಲಿ ನಾವು ಈಗ ಒಂದು ಪ್ರದೇಶ ವಿಸ್ತರಣೆ, ತೋಟಗಾರಿಕಾ ಬೆಳೆಗಳ ಪ್ರದೇಶ ವಿಸ್ತರಣೆ, ಅದರಲ್ಲಿ ನಾವು ಬಾಳೆ, ತರಕಾರಿ, ಸೀಬೆ, ದಾಳಿಂಬೆ ಈ ಥರ ಅಂದರೆ ತೋಟಗಾರಿಕೆ ಬೆಳೆಗಳನ್ನ ನಾವು ಪ್ರದೇಶ ವಿಸ್ತರಣೆಗೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಮತ್ತು ಪ್ಯಾಕೋಸ್ ಇರ್ಬೋದು, ಕೃಷಿ ಹೊಂಡ ನಿರ್ಮಾಣಕ್ಕೆ ಇರ್ಬೋದು, ಆಂಟಿ ಬರ್ಡ್ ನೆಟ್ಟು, ಇದು ಯಾವುದು ನೀರು ಕೊಯ್ಲೋತ್ತರ ನಿರ್ವಹಣೆ, ಪಾಲಿಹೌಸು ಈ ಥರದ ಎಲ್ಲ ಯೋಜನೆಗಳಿಗೆ ನಾವು ಇಲ್ಲಿ ಸಹಾಯಧನ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಅದರಲ್ಲೂ ನಾವು ಈ ಮಿಷನರೀಸ್ಗೆಲ್ಲ ನಾವು ರೈತರಿಗೆ ನಾವು ಸಬ್ಸಿಡಿ ರೂಪದಲ್ಲಿ ಕೊಡ್ತಾಯಿದ್ವಿ. ಅದರಲ್ಲಿ ಚಾಪ್ ಕಟರ್ ಇರ್ಬೋದು, ವೀಟ್ ಕಟರ್ ಇರ್ಬೋದು, ಚೈನ್ಸಾ ಇರ್ಬೋದು, ಸ್ಪ್ರೇಯರ್ ಇರ್ಬೋದು, ಅಡಿಕೆ ಸುಳೆ ಮಿಷಿನ್ ಇರ್ಬೋದು, ಈ ಥರ ಎಲ್ಲ ಯಾಂತ್ರಿಕಣಕ್ಕೂ ನಮ್ಮಲ್ಲಿ 50% ಸಹಾಯಧನ ಇರುತ್ತೆ.
SC STಗೆ, ಮತ್ತು ಉಳಿದಂತೆ ಶೇಕಡ 40% ಸಹಾಯಧನ ಉಳಿದ ರೈತರಿಗೆ ನಾವು ಇದರಲ್ಲಿ ಸಬ್ಸಿಡಿನ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಈ ಸರಿ ಸೋಲಾರ್ ಪಂಪ್ ಅಂತೇಳಿ ಅದಕ್ಕೂ ನಮಗೆಲ್ಲ ಅವಕಾಶ ಇದೆ. ಈಗಾಗಲೇ 30ಕ್ಕೆ ನಾವು ಕಾರ್ಯಾದೇಶ ನೀಡಿದ್ದೀವಿ, 30 ಸೋಲಾರ್ ಪಂಪ್ಗೆ. ಅದರಲ್ಲಿ ಯಾವ ಥರ ಅಂತಂದರೆ 3 HP ಕೆಳಗಡೆ ಇದ್ದರೆ 1,50,000 ಅಂದರೆ ಶೇಕಡ 50% ಸಹಾಯಧನ ಅಂತಂದರೆ 2 ಲಕ್ಷ ಇದ್ದರೆ 1 ಲಕ್ಷದಷ್ಟು ಸಹಾಯಧನ ನಾವು ಕೊಡ್ತಾ ಇದ್ದೀವಿ. 3 HP ಮೇಲ್ಪಟ್ಟಂಥ ಪಂಪು ಮೋಟ್ರ್ ಅಳವಡಿಸ್ಕೊಂಡಿರೋರಿಗೆ ನಾವು 1.5 ಲಕ್ಷ ಅಷ್ಟು ಸಹಾಯಧನ ನಾವು ಅದರಲ್ಲಿ ನೀಡ್ತಾ ಇದ್ದೀವಿ. ಅಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಈಗಾಗಲೇ ನಾವು 2281 ಜನಕ್ಕೆ 134 ಲಕ್ಷದಷ್ಟು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ನಾವು ಈಗಾಗಲೇ ಸೌಲಭ್ಯವನ್ನು ಒದಗಿಸಿದ್ದೀವಿ. ಅದೇ ರೀತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲೂ ಸಹ ಒಂದು 796 ಜನಕ್ಕೆ ಒಂದು 590 ಲಕ್ಷದಷ್ಟು ಅನುದಾನ ಈಗಾಗಲೇ ನಾವು ಸಹಾಯಧನ ರೂಪದಲ್ಲಿ ರೈತರಿಗೆ ನೀಡಿದ್ದೀವಿ. ಮತ್ತು ಜೇನು ಕೃಷಿ ಸಾಗಾಣಿಕೆ ಇದರಲ್ಲಿ ಈಗಾಗಲೇ 92 ಜನಕ್ಕೆ ನಾವು ಒಂದು 23 ಲಕ್ಷದಷ್ಟು ನಾವು ಸಹಾಯಧನ ನೀಡಿದ್ದೀವಿ. ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಒಂದು 1470 ಜನಕ್ಕೆ ಈಗಾಗಲೇ ನಾವು 155 ಅನುದಾನದಷ್ಟು ನಾವು ಸಹಾಯಧನ ರೈತರಿಗೆ ನೀಡಿದ್ದೀವಿ. ಇನ್ನು ಯಾಂತ್ರೀಕರಣದಲ್ಲಿ ನಾವು ಈಗಾಗಲೇ 525 ಜನಕ್ಕೆ ಈ ಮಿಷನರಿ, ಚಾಪ್ ಕಟರ್, ವೀಟ್ ಕಟರು, ಅಡಿಕೆ ಸೊಲೆ ಮಿಷಿನ್ ಈ ಥರದೊಂದು ಉಪಕರಣಗಳು ಈಗಾಗಲೇ ನಾವು 251 ಲಕ್ಷದಷ್ಟು ನಾವು ಸಹಾಯಧನ ರೈತರಿಗೆ ನೀಡಿದ್ದೀವಿ. ಹಾಗಾಗಿ ಇನ್ನು ಯಾವುದೇ ಥರದ್ದು ಈಗ ಏನಾದರೂ ಟೆಕ್ನಿಕಲ್ ತಾಂತ್ರಿಕ ಮಾಹಿತಿ ಬೇಕು ಅಂದರೆ ನಮ್ಮ ಹೋಬಳಿ ಲೆವೆಲಲ್ಲಿ ಎಲ್ಲ ನಮ್ಮ RSKನಲ್ಲಿ ನಮ್ಮ AHOಸ್ಗಳು ಕೆಲಸ ಮಾಡ್ತಿರ್ತಾರೆ, ತಾಲೂಕು ಲೆವೆಲಲ್ಲಿ ನಮ್ಮ SADSಗಳು ಇರ್ತಾರೆ. ಹಂಗಾಗಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಏನಾದರೂ ಅವರಿಗೆ ನೆರವು ಸಹಾಯ ಬೇಕು ಅಂದರೆ, ತಾಂತ್ರಿಕ ಮಾಹಿತಿ ಬೇಕು ಅಂತಂದರೆ ನೇರವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರ, ನಮ್ಮ ತಾಲೂಕು ಆಫೀಸು ಇಲ್ಲಾಂದರೆ ನಮ್ಮ ಜಿಲ್ಲಾ ಕಚೇರಿನ ಸಂಪರ್ಕಿಸಿ ನಮ್ಮಲ್ಲಿ ಏನೇನು ಸೌಲಭ್ಯ ಇದೆ ಅದನ್ನೆಲ್ಲ ಮುಕ್ತವಾಗಿ ಪಡ್ಕೊಳ್ಳಿ ಅಂತೇಳಿ ನಾನು ಈ ಮೂಲಕ ಎಲ್ಲ ನಮ್ಮ ತುಮಕೂರು ಜಿಲ್ಲಾ ರೈತ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ.